ವೀಕ್ಷಕರೇ, ರಾತ್ರೋರಾತ್ರಿ ಬಿಬಿಎಂಪಿ ಕಾರ್ಯಾಚರಣೆ ನಡೆಸಿದೆ. ಗಾಂಧಿ ಬಜಾರ್ ಪ್ರತಿಯೊಬ್ಬರಿಗೂ, ಬೆಂಗಳೂರಿನಲ್ಲಿರುವ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಪ್ರದೇಶ. ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಪ್ರತಿದಿನ ಅಲ್ಲಿ ನಡೆಯುತ್ತೆ. ಸಾಕಷ್ಟು ವ್ಯಾಪಾರಿಗಳು 50 ವರ್ಷಗಳಿಂದ ಅಲ್ಲಿ ತಮ್ಮ ಜೀವನವನ್ನ ಕಂಡುಕೊಂಡಿದ್ದಾರೆ. ಆದರೆ ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಬಿಬಿಎಂಪಿ ಕಾರ್ಯಾಚರಣೆ ಬೆಳಗ್ಗೆವರೆಗೆ ನಡೆಸಿದೆ. ಅಲ್ಲಿದ್ದಂತಹ ಎಲ್ಲಾ ಗೂಡಂಗಡಿಗಳನ್ನ ತೆರವು ಕಾರ್ಯಾಚರಣೆಯಲ್ಲಿ ನೆಲಸಮ ಮಾಡಿಬಿಸಾಕಿದೆ. ಇದು ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಇಲ್ಲಿ ತಪ್ಪು ಯಾರದ್ದು, ವ್ಯಾಪಾರಿಗಳದ್ದ ಅಥವಾ ಬಿಬಿಎಂಪಿದ? ಇದೇ ಈ ಹೊತ್ತಿನ ವಿಶೇಷ. ಗೂಡಂಗಡಿ ವರ್ಸಸ್ ಬಿಬಿಎಂಪಿ. ಓಕೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ 25 ವರ್ಷಗಳಿಂದ ಅಲ್ಲಿ ವ್ಯಾಪಾರ ನಡೆಸ್ತಾ ಇರುವಂತಹ ನಾಗಲಕ್ಷ್ಮಿ ಅವರಿದ್ದಾರೆ. ಅದರ ಜೊತೆಗೆ ಗಾಂಧಿ ಬಜಾರ್ ತರಕಾರಿ ವ್ಯಾಪಾರಸ್ಥರ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಪ್ರಕಾಶ್ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸೊ ವೀಕ್ಷಕರೇ, 50 ವರ್ಷಗಳಿಂದ ಗಾಂಧಿ ಬಜಾರ್ನಲ್ಲಿ ಹಲವಾರು ವ್ಯಾಪಾರಿಗಳು ತಮ್ಮ ಜೀವನ ಕಂಡುಕೊಂಡಿದ್ದಾರೆ. ಪ್ರತಿದಿನವೂ ಕೂಡ ಅಲ್ಲಿ ಲಕ್ಷಗಟ್ಟಲೆ ವಹಿವಾಟು ನಡೀತಾ ಇರುತ್ತೆ. ಅಲ್ಲಿ ಸಾಕಷ್ಟು ರೀತಿಯ ಮಳಿಗೆಗಳನ್ನು ನಾವು ಕಾಣಬಹುದು. ತರಕಾರಿಯಿಂದ ಹಿಡಿದು ಹೂವಿಂದ ಹಿಡಿದು ಪ್ರತಿಯೊಂದು ರೀತಿಯಾದಂತಹ ಮಳಿಗೆಗಳನ್ನ ಅಲ್ಲಿ ಕಾಣಬಹುದು. ಆದರೆ ಬಿಬಿಎಂಪಿ ರಾತ್ರೋರಾತ್ರಿ ಈ ಗೂಡಂಗಡಿಗಳನ್ನ ಎತ್ತಂಗಡಿ ಮಾಡುವಂತಹ ಪ್ರಯತ್ನ ಮಾಡಿದೆ, ನೆಲಸಮ ಮಾಡಿ ಹಾಕಿದೆ. ಆದರೆ ಈ ಬಗ್ಗೆ ವ್ಯಾಪಾರಸ್ಥರು ಏನ್ ಹೇಳ್ತಾರೆ, ಯಾವುದೇ ಮಾಹಿತಿಯನ್ನ ನೀಡದೆ ಈ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ನಮ್ಮ ಇಡೀ ಜೀವನವೇ ಅದರ ಮೇಲೆ ಆಧಾರಿತವಾಗಿತ್ತು. 50 ವರ್ಷಗಳಿಂದ 10 ವರ್ಷಗಳಿಂದ 20 ವರ್ಷಗಳಿಂದ ಈ ರೀತಿ ನಮ್ಮ ಜೀವನವನ್ನ ಅಲ್ಲಿ ಕಂಡುಕೊಂಡಿದ್ದೀವಿ. ಆದರೆ ಬಿಬಿಎಂಪಿಯ ಈ ಒಂದು ನಿರ್ಧಾರ, ಈ ಒಂದು ಕ್ರಿಯೆಯಿಂದ ಇವತ್ತು ನಾವು ಬೀದಿಗೆ ಬಿದ್ದಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಹುಶಃ ಯಾವ ಮಟ್ಟಕ್ಕೆ ಕ್ರೌರತ್ಯ ತೋರಿದೆ ಅಂತ ನೀವು ನೋಡಬಹುದು. ಈಗ ದೃಶ್ಯಗಳಲ್ಲಿ ಚಲ್ಲಾಪಿಲ್ಲಿ ಮಾಡಿ ಬಿಸಾಕಿದ್ದಾರೆ. ಯಾವುದೇ ಮಾಹಿತಿಯನ್ನ ವ್ಯಾಪಾರಸ್ಥರಿಗೆ ನೀಡಿಲ್ಲ ಅನ್ನೋ ಒಂದು ಅಳಲು ಅಲ್ಲಿನ ವ್ಯಾಪಾರಸ್ಥರದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಪ್ರತಿನಿತ್ಯ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಂತಹ ಜಾಗ ಯಾವ ರೀತಿ ಚಲ್ಲಾಪಿಲ್ಲಿಯಾಗಿದೆ ಅಂತ. ಅಲ್ಲಿ ಏನನ್ನೂ ಬಿಬಿಎಂಪಿ ಉಳಿಸಿಲ್ಲ. ಬಿಬಿಎಂಪಿ ಹೇಳೋ ಪ್ರಕಾರ ನಾವೀಗಾಗಲೇ ಹಲವಾರು ಬಾರಿ ನೋಟಿಸ್ಗಳನ್ನ ನೀಡಿದ್ದೀವಿ, ಆದರೂ ಕೂಡ ಅಲ್ಲಿನ ವ್ಯಾಪಾರಸ್ಥರು ಕ್ಯಾರೆ ಅನ್ನೋದ್ರಿಂದ ನಾವು ಈ ರೀತಿಯಾದಂತಹ ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ ಅಂತ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಸಾವಿರಾರು ಲೆಕ್ಕದ ವಸ್ತುಗಳು ನೆಲಸಮವಾಗಿವೆ, ನಾಶವಾಗಿವೆ. ಆದರೆ ಈ ಬಗ್ಗೆ ಬಿಬಿಎಂಪಿ ತಮ್ಮದೇ ಆದಂತಹ ಸಮರ್ಥನೆ ಕೊಡ್ತಾ ಇದೆ. ವ್ಯಾಪಾರಸ್ಥರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಈಗ ಕಾರ್ಪೊರೇಟರ್ ಮನೆ ಮುಂದೆ ಜಮಾಯಿಸಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಮಾಹಿತಿ ಇಲ್ಲದೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಳಾಗಿದೆ. ಒಂದು ವರ್ಷ ಮಿಸ್ ಆಗಿದ್ದಕ್ಕೆ 3600 ರೂಪಾಯಿ ಕಟ್ಟಿದ್ದೀವಿ. 2 ವರ್ಷದ್ದು ವೀಕ್ಷಕರೇ, ನೋಡ್ತಾ ಇದ್ದೀರಾ, ನೂರಾರು ಕಾರ್ಯಕರ್ತರು ವ್ಯಾಪಾರಸ್ಥರು ಜಮಾಯಿಸಿದ್ದಾರೆ. ಅಲ್ಲದೆ ತರಕಾರಿ ವ್ಯಾಪಾರಸ್ಥರ ಸಂಘದ ಕಾರ್ಯಕರ್ತರು ಕೂಡ ಅಲ್ಲಿ ಇದ್ದಾರೆ. ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಮಧ್ಯರಾತ್ರಿಯಲ್ಲಿ ಹೇಳದೆ ಕೇಳದೆ ಯಾಕೆ ಈ ರೀತಿ ನಮ್ಮ ಅಂಗಡಿಗಳನ್ನ ಧ್ವಂಸ ಮಾಡಲಾಗಿದೆ ಅನ್ನೋ ಪ್ರಶ್ನೆ ವ್ಯಾಪಾರಸ್ಥರದ್ದು. ಗಾಂಧಿ ಬಜಾರ್ನಲ್ಲಿ ಈಗಾಗಲೇ ಪ್ರತಿಭಟನೆ ಮುಂದುವರಿತಾ ಇದೆ. ಅದರ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಸದಾ ವ್ಯಾಪಾರಕ್ಕಾಗಿ ಗಿಜಿಗುಡ್ತಾ ಇದ್ದಂತಹ ಗಾಂಧಿ ಬಜಾರ್ನಲ್ಲಿ ಇವತ್ತು ಪ್ರತಿಭಟನೆ ಪ್ರತಿಧ್ವನಿಸ್ತಾ ಇದೆ. ಹಾಗಾದ್ರೆ ಇವಾಗ ಗಾಂಧಿ ಬಜಾರ್ನಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಜನಿ. ಪ್ರತಿದಿನವೂ ಕೂಡ ಗಾಂಧಿ ಬಜಾರ್ಗೆ ಹೋಗೋರು ವ್ಯಾಪಾರಕ್ಕೋಸ್ಕರ ಹೋಗ್ತಾ ಇದ್ರು. ಆದ್ರೆ ಇವತ್ತು ಅಲ್ಲಿ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ಈಗ ಗಾಂಧಿ ಬಜಾರ್ನ ಸ್ಥಿತಿ ಹೇಗಿದೆ? ಭಾವನಾ, ಗಾಂಧಿ ಬಜಾರ್ ಖಂಡಿತ ಎಂದಿನಂತಿಲ್ಲ. ಇವತ್ತು ಇಲ್ಲಿ ಎಲ್ಲಾ ಕಡೆ ನೋಡಿದ್ರು ಸಾಮಾನು, ತರಕಾರಿ ಮತ್ತೆ ಮಡಿಕೆ ಸಾಮಾನುಗಳು ಇವೆಲ್ಲವೂ ಚಿಂದಿಯಾಗಿ ಬಿದ್ದಿದೆ, ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಆದ್ರೆ ಬೀದಿ ಬದಿಯ ವರ್ತಕರು ಈಗ ಮುಷ್ಕರ ಮಾಡ್ತಾ ಇದ್ದಾರೆ. ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಅವರೆಲ್ಲ ಕುತ್ಕೊಂಡು ಬಿಬಿಎಂಪಿ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಮುಷ್ಕರ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 12 ಗಂಟೆಗೆ ನಡೆದಂತ ಬಿಬಿಎಂಪಿ ಕಾರ್ಯಾಚರಣೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಅಂಗಡಿಗಳನ್ನ ತೆರವು
ಫುಟ್ಪಾತ್ ನಲ್ಲಿದ್ದ ಅಂಗಡಿಗಳನ್ನ ತೆರವುಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ಫುಟ್ಪಾತ್ ಆಚೆಗಿರುವ ಅಂಗಡಿಗಳನ್ನು ಸಹಿತ ಎಷ್ಟೋ ಅಂಗಡಿಗಳನ್ನ ಧ್ವಂಸ ಮಾಡಿದ್ದಾರೆ, ಅಲ್ಲಿರೋ ಸಾಮಾನುಗಳನ್ನ ನಾಶ ಮಾಡಿದ್ದಾರೆ. ಅಲ್ಲದೆ ಬೀದಿ ಬದಿಯ ವರ್ತಕರಿಗೆ ಒಂದು ಮಾತು ಹೇಳಿದ್ರು ಸಾಕಿತ್ತು, ನಾವೆಲ್ಲ ತೆಗೆದು ಇಡ್ತಿದ್ವಿ, ಏಕೆ ನಮ್ಮ ಒಂದು ಇಡೀ ವರ್ಷದ ನಮ್ಮ ಬಂಡವಾಳವನ್ನ ಹಾಳು ಮಾಡಿರಿ ಅನ್ನೋ ಆಕ್ರೋಶ ಅವರಲ್ಲಿ ಕಾಣ್ತಾ ಇದೆ. ಅವರೆಲ್ಲ ಚಿಲ್ಲರೆ ವ್ಯಾಪಾರಿಗಳು, ಅವ್ರ ಹತ್ರ ಯಾರು ದೊಡ್ಡ ಹಣ ಇರುವಂತವರಲ್ಲ. ಈಗ ಇವತ್ತಿನ ಗತಿ ಏನು, ಇವತ್ತು ಊಟಕ್ಕೆ ಏನ್ ಮಾಡ್ಬೇಕು ಅನ್ನೋ ಸ್ಥಿತಿಯಲ್ಲಿ ಅವರಿದ್ದಾರೆ. ಹಾಗಾಗಿ ಇವತ್ತು ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸರ್ಕಲ್ ಅಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಭವನ ನಿಮ್ಗೆ ಒಂದು ಜಲಕ್ ತೋರಿಸ್ತೀನಿ ಇಲ್ಲಿ ದೃಶ್ಯ ಹೇಗಿದೆ ಅಂತ. ಇವಾಗ ನೀವು ನೋಡ್ತಾ ಇದ್ದೀರಾ ಗಾಂಧಿ ಬಜಾರು, ನೀವು ನೋಡ್ತಾ ಇರೋ ಹಾಗೆ ಇದೇ ಮುಖ್ಯ ರಸ್ತೆಯ ಪಕ್ಕದಲ್ಲಿರೋ ಫುಟ್ಪಾತ್ ಇದು. ಇಲ್ಲೇ ಪಕ್ಕದಲ್ಲಿ ಇಲ್ಲಿ ರಾಷ್ಟ್ರಧ್ವಜ ಒಂದು ಹಾರಾಡ್ತಾ ಇತ್ತು, ಆ ರಾಷ್ಟ್ರಧ್ವಜವನ್ನು ಸಹಿತ ಇಂದು ಕೆಳಗುರುಳಿಸಿ ಬೀಳಿಸಿದ್ದಾರೆ. ಅಲ್ಲದೆ ಇಲ್ಲಿ ಅಕ್ಕಪಕ್ಕ ನೀವು ಗಮನಿಸಿದ್ರೆ ಗೊತ್ತಿರುತ್ತೆ, ಇಲ್ಲಿ ಹಣ್ಣು ಹಂಪಲು ಮತ್ತು ಹೂವಿನ ಅಂಗಡಿಗಳು ಇಲ್ಲಿ ಇದ್ವು. ಅದೆಲ್ಲವೂ ತುಂಬಾ ಪ್ರತಿನಿತ್ಯ ಗಿಜುಗುಡ್ತಾ ಇತ್ತು. ಆದರೆ ಇವತ್ತು ಅವೆಲ್ಲವೂ ನಾಶ ಆಗಿದೆ. ಇಲ್ಲಿ ರಸ್ತೆ ಪಕ್ಕ ಇದ್ದ ಮರಗಳಿಗೆ ಸುತ್ತ ಸಿಮೆಂಟ್ ಕಟ್ಟೆಯನ್ನು ಕಟ್ಟಲಾಗಿತ್ತು, ಅದರ ಮೇಲೆ ಅಲಂಕೃತವಾಗಿ ಹೂವು ಹಣ್ಣು ಇರ್ತಾ ಇತ್ತು. ಆದರೆ ಇವತ್ತು ಯಾವುದೂ ಇಲ್ಲಿಲ್ಲ, ಎಲ್ಲವೂ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ, ಧ್ವಂಸವಾಗಿದೆ. ಸೊ ಇಲ್ಲಿರೋ ಬೀದಿ ಬದಿಯ ವರ್ತಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಜೀವನವೇ ಈಗ ಹಾಳಾಗಿದೆ. ಹಾಗಾಗಿ ಅವರಿಗೆ ಬೇರೆ ಇನ್ಯಾವುದೂ ದಾರಿ ಇಲ್ಲ, ಈಗ ಪ್ರತಿಭಟನೆ ಬಿಟ್ಟರೆ ಬೇರೆ ದಾರಿ ಇಲ್ಲ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಪೊಲೀಸರು ನಿಂತಿದ್ದಾರೆ ಖಾಕಿ ವಸ್ತ್ರಧಾರಿಯಾಗಿ, ಅವರ ಸುತ್ತ ಅಲ್ಲಿ ಜನ ನಿಂತಿದ್ದಾರೆ. ಅವರೆಲ್ಲರ ಆಕ್ರೋಶ ಒಂದೇ, ಯಾಕೆ ನಮ್ಗೆ ಹೀಗೆ ಮಾಡಿದ್ರಿ, ಒಂದು ಮಾತು ತಿಳಿಸಿದ್ರೆ ನಾವು ಬಿಟ್ಟೋಗ್ತಿದ್ವಿ. ನಾವು ಎಷ್ಟೋ ವರ್ಷದಿಂದ 50 ವರ್ಷಗಳಿಂದ ಇಲ್ಲೇ ಅದೇ ಕೆಲಸ ಮಾಡ್ಕೊಂಡು ಬಂದಿರೋರಿದ್ದಾರೆ. ಅದೇ ಇನ್ನೊಂದು ವಿಷಯ, ಅವರೆಲ್ಲರೂ BBMPಗೆ ಕಟ್ಟಬೇಕಾದ ಕಂದಾಯ ಕಟ್ಟಿದ್ದಾರೆ, ಅದಕ್ಕಿರೋ ರಸೀದಿ ಸಹಿತ ಅವ್ರ ಹತ್ರ ಇದೆ. ಹೀಗಿದ್ದಾಗ ಯಾಕೆ ನಮ್ಮ ಏಕಾಏಕಿ ಹೀಗೆ ಮಾಡಿದ್ರಿ, ಏನ್ ಕಾರಣ ಇದಕ್ಕೆ ಅಂತ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವ್ರು ಯಾರು ದುಡ್ಡಿರೋರಲ್ಲ ಭವನ, ಇವರೆಲ್ಲರೂ ಇವತ್ತಿನ ಅನ್ನವನ್ನ ಇವತ್ತೇ ತಿಳ್ಕೊಳ್ಳುವಂಥವ್ರು. ಇವತ್ತು ಅವರ ಇಡೀ ಬಂಡವಾಳ ಹಾಳಾಗಿದೆ, ನಾಳೆ ಏನು ಗತಿ ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಮತ್ತು ಹೆಚ್ಚಾಗಿ ಹೆಂಗಸರು, ಅವರು ಅವರ ಮಕ್ಕಳ ಜವಾಬ್ದಾರಿಯು ಅವ್ರ ಮೇಲೆ ಇರತ್ತೆ. ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲಿ ಅವರಿದ್ದಾರೆ. ಇದಕ್ಕೆ ಇಲ್ಲಿ ಯಾವುದೇ ಅಧಿಕಾರಿಗಳು ಬಂದಿಲ್ಲ, ಯಾರು ಅವರಿಗೆ ಸಮಜಾಯಿಷಿ ಕೊಟ್ಟಿಲ್ಲ. ಕೇವಲ ಪೊಲೀಸ್ನವರು ಮಾತ್ರ ಇಲ್ಲಿದ್ದಾರೆ. ಪೊಲೀಸ್ನವರು ಮಾಡ್ತಿರೋ ಏಕೈಕ ಕೆಲಸ ಅಂದ್ರೆ ರಸ್ತೆಯಲ್ಲಿ ಟ್ರಾಫಿಕ್ ನ ಮುಂದಕ್ಕೆ ಹೋಗ್ತಾ ಮೂವ್ಮೆಂಟ್ ಮಾಡ್ತಾ ಇರೋದು, ಅಷ್ಟು ಬಿಟ್ಟು ಇನ್ನೇನು ಇಲ್ಲ. ಹೀಗಾಗಿ ವರ್ತಕರ ಸ್ಥಿತಿ ಖಂಡಿತ ಶೋಚನೀಯ. ಇದಕ್ಕೆ BBMP ತಕ್ಕ ರೀತಿಯಲ್ಲಿ ಉತ್ತರಿಸಬೇಕಾಗತ್ತೆ ಭಾವನಾ. ಓಕೆ ರಜನಿ, ಧನ್ಯವಾದ ಮಾಹಿತಿಗಾಗಿ. ವೀಕ್ಷಕರೇ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಯಾವ ರೀತಿ ಚಲ್ಲಾಪಿಲ್ಲಿ ಆಗಿದೆ, ಯಾಕೆ BBMPಯ ಈ ರೀತಿಯಾದಂತಹ ವರ್ತನೆ ಆಗಿದೆ. ವರ್ತಕರಿಗೆ ಒಂದು ಮಾತು ಹೇಳಿದ್ರೆ ಎಲ್ಲವೂ ತೆರವು ಮಾಡ್ತಾ ಇದ್ವಿ ನಾವೇ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸುಂಕನಹಳ್ಳಿ ಕಾರ್ಪೊರೇಟರ್ ಆದಂತಹ ಸದಾಶಿವ ಅವರಿದ್ದಾರೆ, ಹಾಗೆ NR ಕಾಲೋನಿ ಕಾರ್ಪೊರೇಟರ್ ಆಗಿರುವಂತಹ ಕಟ್ಟೆ ಸತ್ಯನಾರಾಯಣ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದೃಶ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಅವರ ದಿನನಿತ್ಯದ ಒಂದು ಏನಿದೆ, ದಿನನಿತ್ಯ ಅನ್ನ ಕೊಡುವಂತಹ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಏನ್ ಕಾರಣ ಅಂತೀರಾ? ಇವತ್ತು ಗಾಂಧಿ ಬಜಾರ್ನಲ್ಲಿ ಸುಮಾರು 40 ವರ್ಷಗಳಿಂದ ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ. ಆ ಫುಟ್ಪಾತ್ ವ್ಯಾಪಾರಿಗಳ ಸಂಖ್ಯೆ ಒಂದು ಮಿತಿಯಲ್ಲಿತ್ತು. ಇತ್ತೀಚೆ ಕಳೆದ ಒಂದು 4-5 ವರ್ಷಗಳಿಂದ ಆ ಸಂಖ್ಯೆ ಮಿತಿ ಮೀರಿದೆ. ಮಿತಿ ಮೀರಿ ಫುಟ್ಪಾತ್ ಅನ್ನ ಮೀರಿ ರಸ್ತೆವರೆಗೂ ಅವರು ವ್ಯಾಪಾರವನ್ನು ಮಾಡ್ತಾ ಇದ್ರು. ಸಾರ್ವಜನಿಕರಿಗೆ ಆಗುವಂತಹ ಹಾನಿ ಬಗ್ಗೆ ಅವರು ಹೆಚ್ಚು ಗಮನ ಕೊಡಲಿಲ್ಲ. ಸಾರ್ವಜನಿಕರು ಬಹಳಷ್ಟು ದೂರುಗಳನ್ನ ಮಹಾನಗರ ಪಾಲಿಕೆಗೆ ಸಲ್ಲಿಸಿದ್ರು. ಆ ದೂರುಗಳ ನಿಮಿತ್ತ 4-6 ಸಾರಿ ನಾವು ಮೈಕ್ಗಳಲ್ಲಿ ಅನೌನ್ಸ್ ಮಾಡಿಸಿದ್ದೀವಿ, ನೀವು ಫುಟ್ಪಾತನ್ನು ತೆರವು ಮಾಡಿ, ಒಂದು ಬದಿಗೆ ಇಟ್ಕೊಂಡು ವ್ಯಾಪಾರ ಮಾಡಿ, ಫುಟ್ಪಾತ್ ತುಂಬ ನೀವು ವ್ಯಾಪಾರ ಮಾಡಬೇಡಿ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಓಡಾಡೋದಕ್ಕೆ, ಪಾದಾಚಾರಿ ಮಾರ್ಗ ಅತಿಕ್ರಮಿಸಬೇಡಿ ಅಂತ ನಾವು ಅನೌನ್ಸ್ ಮಾಡಿಸಿದ್ದೀವಿ. ಅದಾದರೂ ಕೂಡ ಅವರು ಅದನ್ನು ಕೇಳಿಲ್ಲ ಮತ್ತು ಪಾಲನೆ ಮಾಡಿಲ್ಲ. ಆ ಕಾರಣದಿಂದ ನಿನ್ನೆ ದಿನ ರಾತ್ರಿ ಕಾರ್ಯಾಚರಣೆಯನ್ನು BBMP ಹಮ್ಮಿಕೊಂಡಿತ್ತು. ಪ್ರಕಾಶ್ ಅವರೇ, 50 ವರ್ಷಗಳಿಂದ ನಿಮ್ಮ ಸಂಘ ಕೆಲಸ ನಿರ್ವಹಿಸ್ತಾ ಇದೆ, ತರಕಾರಿಗಳ ಸಂಘ. ನೀವು ಕೂಡ ತುಂಬಾ ವರ್ಷದಿಂದ ಆ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀರಾ. ಅವರು ಒಂದು ಏನಂದ್ರೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡ್ತೀರಾ ವ್ಯಾಪಾರಸ್ಥರೆಲ್ಲ ಸೇರಿ, ಅದಕ್ಕೆ ನಾವು ಈ ಕ್ರಮ ಕೈಗೊಂಡಿದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ನಿಜನಾ? ಹೌದು, ಇವರು ಸಾರ್ವಜನಿಕರಿಗೆ ತೊಂದರೆ ಆಗಿರೋದು ನಿಜ, ಇಲ್ಲ ಅಂತ ಹೇಳಿಲ್ಲ, ಒಪ್ಕೊಂತೀನಿ. ಆದ್ರೆ ಇವರು ಮಾರ್ಕೆಟ್ ಕಟ್ತೀನಿ ಅಂತ ಹೇಳಿ ನಮ್ಮ ಮಾರ್ಕೆಟೇ ಕಟ್ಟಿ ನಮ್ಮನ್ನ ಒಳಗಡೆ ಶಿಫ್ಟ್ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರಲಿಲ್ಲ. ಸುಮಾರು 50 ವರ್ಷದಿಂದ ರಾಮಕೃಷ್ಣ ಹೆಗ್ಡೆ ಅವರು ಕೂಡ ಬಂದು ಶಂಕುಸ್ಥಾಪನೆ ಮಾಡಿರೋ ಜಾಗನ ಬೇರೆ ಮಾರ್ಕೆಟ್ಗೆ ಅಂತ ಅಕ್ವಿಸಿಷನ್ ಆಗಿದ್ದ ಜಾಗನ ಇವಾಗ ಮತ್ತೆ ಬೇರೆಯವ್ರಿಗೆ ಮಾರ್ಲಿಕ್ಕೆ ಕೊಟ್ಬಿಟ್ರು. ಇವಾಗ ಅದು ನಮ್ಗೆ ವಶಕ್ಕಿಲ್ಲ. ವ್ಯಾಪಾರಸ್ಥರು ವ್ಯಾಪಾರ ಮಾಡೋರಿಗೆ ಮಾರ್ಕೆಟ್ ಕಟ್ತಾ ಇಲ್ಲ. ನಾವು 50 ವರ್ಷದಿಂದ ನಾವು ಕೇಳಿ ನಮ್ಮ ಸಾಹೇಬರು ಇದ್ದಾರೆ,
ಪಕ್ಕದಲ್ಲಿ ಸತ್ಯ ಅವರು ನನ್ನ ಸ್ನೇಹಿತರೆ, ಅವ್ರಿಗೂ ಮನವಿ ಸಲ್ಲಿಸಿದ್ವಿ. ಲಕ್ಷ್ಮಣರಾವ್ ಕಾರ್ಪೊರೇಷನ್ ಆಡಳಿತಾಧಿಕಾರಿ ಆಗಿದ್ದಾಗ ಮನವಿ ಕೊಟ್ಟಿದ್ವಿ, ಪೊಲೀಸ್ ಕಮಿಷನರ್ ಗರುಡಾಚಾರ್ಯ ಮನವಿ ಕೊಟ್ಟಿದ್ವಿ, ಅವರೆಲ್ಲ ಸಂಘಟನೆಗೆ ಮನವಿ ಕೊಟ್ಟಿದ್ವಿ. ಅವಾಗ ಅವರೆಲ್ಲ ಬಂದು ಮಾರ್ಕ್ ಮಾಡಿದ್ರು. ಮಾರ್ಕ್ ಮಾಡಿ ಈ ಕಡೆ ಬದಿ ಓಡಾಡಿದ್ರೆ ಜನ, ನೀವು ಈ ಕಡೆ ಕುಂತ್ಕೊಂಡು ವ್ಯಾಪಾರ ಮಾಡಿ, ಅವ್ರು ಈ ಕಡೆ ಬರ್ಲಿ ಪಬ್ಲಿಕ್ ಓಡಾಡ್ಲಿ, ಅವ್ರು ಆ ಕಡೆ ಬದಿ ಪಬ್ಲಿಕ್ ಬಂದ್ರೆ ನೀವು ಈ ಕಡೆ ಕುಂತ್ಕೊಳ್ಳಿ ಅಂತ ಇದು ಕ್ರಾಸ್ ಆಂಗಲ್ ಅಲ್ಲಿ ಮಾಡಿಕೊಟ್ರು. ಸುಮಾರು ನಮ್ಮ ಇವ್ರು ಹೇಳ್ದಂಗೆ ಜನ ಜಾಸ್ತಿ ಆಗಿದ್ದಾರೆ. ಇವಾಗ ನಾವು ಮುಂಚೆ ನಾವು 100-150-200 ಜನ ಇದ್ದವರು ಇವಾಗ 400 ಜನ ತನಕ ಆಗಿದ್ದೀವಿ. BBMC ಅವರು ಮಾರುಕಟ್ಟೆಗೆ ಜಾಗ ತಗೊಂಡಾಗ ಅದನ್ನ ಬೇಗ ಮಾಡಿಕೊಟ್ಟಿದ್ರೆ ಇದುವರೆಗೂ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಸತ್ಯನಾರಾಯಣ ಅವ್ರು ಏನ್ ಹೇಳ್ತೀರಾ? ಮಾರ್ಕೆಟ್ಗೆ ಅಂತ ಜಾಗ ತಗೊಂಡು ಅದನ್ನ ಬೇರೆದಕ್ಕೆ ಉಪಯೋಗಿಸಿದಾರ, ನಾವೆಲ್ಲಿ ಹೋಗೋಣ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಯಾವುದೇ ಒಂದು ರಾಜಕೀಯ ಬೆರ್ಸಕ್ ಇಷ್ಟ ಇಲ್ಲ. ನಾವು ಹುಟ್ಟಿದಾಗಿಂದ ಅದೇ ಬಡಾವಣೆಯಲ್ಲೇ ವಾಸವಾಗಿರುವಂಥವ್ರು, ಅದೇ ಬಡಾವಣೆಯಲ್ಲಿ ಓಡಾಡ್ತಾ ಇರೋರು, ಹಾಗೆ ನಮ್ಮ ವ್ಯಾಪಾರ ಸ್ನೇಹಿತರು ಎಲ್ಲರನ್ನೂ ನೋಡಿರೋರು ಚಿಕ್ಕ ವಯಸ್ಸಿಂದ. ಇಲ್ಲೇನಾಗಿದೆ, ಸಿದ್ದೋಜಿ ಅಂಗಡಿಯಿಂದ ಹಿಡಿದು ನಮ್ಮ ಉಪಾರದರ್ಶಿ ನೆಟ್ಕಲಪ್ಪ ಸರ್ಕಲ್ ತನಕ ರಸ್ತೆ ಬದಿ ವ್ಯಾಪಾರಿಗಳು ವಿಪರೀತ ಸದಾಶಿವರಲ್ಲಿ ಹೆಚ್ಚು ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇದೆ. ನಾವು ಹಲವಾರು ಬಾರಿ ಇವರಿಗೆ ಹೇಳ್ಕೊಂಡಿದ್ವಿ. ಆಮೇಲೆ ಬೇಜಾರು ಮಾಡ್ಕೋಬೇಡಿ, ಮಾಧ್ಯಮದವ್ರ ಮುಂದೆ ಹೇಳ್ತೀನಿ ಅಂತ ಇದೇ ಮಾಧ್ಯಮದವರು ನಮ್ಮ ಹತ್ರ ಬಂದು ಈ ರೀತಿ ಫುಟ್ಪಾತ್ ವ್ಯಾಪಾರಿಗಳಿಗೆ ನೀವು ಸ್ಥಳಾವಕಾಶ ಬಿಟ್ಕೊಡ್ತಾ ಇದ್ದೀರಲ್ಲ, ಸಾರ್ವಜನಿಕರು, ವಯಸ್ಸಾದವರು, ಹೆಣ್ಮಕ್ಳುಗಳೆಲ್ಲ ಎಲ್ಲಿ ಓಡಾಡಬೇಕು, ಇದಕ್ಕೆ ನೀವು BBMPಯಿಂದ ಏನ್ ಕ್ರಮ ತಗೊಳ್ತೀರಾ ಅಂತ ನಮ್ಮನ್ನೇ ಪ್ರಶ್ನೆಗಳು ಮಾಡಿದ್ದಾರೆ ಹಲವಾರು ಬಾರಿ. ಆದರೆ ಈ ಬಾರಿ ಏನಾಗಿದೆ, ನಾವು ಹೇಳೋದು ಹಲವಾರು ಬಾರಿ ನಮ್ಮ ಸ್ನೇಹಿತರು ವ್ಯಾಪಾರಸ್ಥರಿಗೆಲ್ಲ ನಾವೇ ಹೇಳಿದ್ದೀವಿ, ಒಂದು ರಸ್ತೆ ಬದಿ ಪಕ್ಕದಲ್ಲಿ ಫುಟ್ಪಾತ್ ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡಿ, ಯಾರಿಗೆ ಓಡಾಡೋಕ್ಕೆ ತೊಂದರೆ ಕೊಡಬೇಡಿ. ಯಾಕೆಂದರೆ ಅಲ್ಲಿ ಬಸ್ಸುಗಳು ಓಡಾಡಬೇಕು, ಭಾರಿ ವಾಹನ ಇರ್ಬೋದು, ಆಮೇಲೆ ಚಿಕ್ಕ ವಾಹನಗಳಿರ್ಬೋದು, ಓಡಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದಲ್ಲದೆ ನಮ್ಮ ಸ್ನೇಹಿತರು ಹೇಳಿದ್ರು, ರಾಮಕೃಷ್ಣ ಹೆಗಡೆ ಕಾಲದಿಂದ ಹೇಳ್ತಾ ಇದೀವಿ ಅಂತ ನಿಜ. ಆ ಮೋರಿ ಮೇಲೆ ಒಂದು ಸ್ಟಾರಮೋಟೋ ಡ್ರೈನ್ ಮೇಲೆ ಮಾರ್ಕೆಟ್ ನಿರ್ಮಾಣ ಮಾಡಿ ಚಿಕ್ಕ ಅಂಗಡಿಗಳು ನಿರ್ಮಾಣ ಮಾಡಿಕೊಟ್ಟಾಗ ಯಾರೂ ಹೋಗಲಿಲ್ಲ. ಅಲ್ಲಿ ಅವ್ರು ಏನು ಮಾಡಿಕೊಟ್ರು, ಅಲ್ಲಿ ಸ್ಟಾಕ್ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋದು, ಫುಟ್ಪಾತ್ ಮೇಲೆ ವ್ಯಾಪಾರ ಇಲ್ಲ ಇಲ್ಲ ನಾವು ನಾನೇ ಸೀನಿಯರ್ ಮೋಸ್ಟ್ ಅಲ್ಲಿ ಸಾಹೇಬ್ರು ಇದ್ದಾರೆ, ಅವರು ತರಕಾರಿ. ಓಕೆ ಸರ್, ನಿಮ್ ಮಾತನ್ನ ಒಪ್ಪೋಣ, ನಾವು ಬರ್ತೀವಿ, ನಿಮ್ಮ ಹತ್ರ ಹೇಳ್ತೀವಿ ಪ್ರಾಬ್ಲಮ್ ಆಗತ್ತೆ ಅಂತ. ಆದ್ರೆ ನಾವು ತೆರವನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ರಾತ್ರೋರಾತ್ರಿ ಯಾರಿಗೂ ಹೇಳ್ದೇನೆ ಈ ರೀತಿ ಚಲಾಪಿಲಿ ಸಾವಿರಾರು ರೂಪಾಯಿ ಹಾಕಿರ್ತಾರೆ ಸರ್. ದಿನಕ್ಕೆ ಬಡ್ಡಿ ತಗೊಂಡು ಎಷ್ಟೋ ಜನ ಕಟ್ತಾರೆ, ಅಂತದನ್ನು ಇದೆ. ಅಂತಹದ್ರಲ್ಲಿ ಹೇಳದೆ ಮಾಡದೆ ಇರೋ ವಸ್ತುಗಳನ್ನೆಲ್ಲ ಚಲಾಪಿಲಿ ಮಾಡಿ ಬಿಸಾಕಿ ಅವ್ರನ್ನ ಬೀದಿಗೆ ತಂದ್ಬಿಟ್ರೆ ಹೇಗೆ ಅಂತ ನೋಡಿ ಮೇಡಮ್. ಇದರಲ್ಲಿ ನೋಟಿಸ್ ಕೊಟ್ಟು ಅವ್ರನ್ನ ತೆರವುಗೊಳಿಸ್ತೀವಿ ಅಂತ ಎಲ್ಲೂ ನಗರ ಪಾಲಿಕೆಯಲ್ಲಿ ಇಲ್ಲ. ಒಂದ್ಸರಿ ನೋಟಿಸ್ ಕೊಟ್ರೆ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತರ್ತಾರೆ, ಇವೆಲ್ಲ ಅಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ. ಇದನ್ನು ಕಾರ್ಯಾಚರಣೆ ಮಾಡುವಾಗ BBMP ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಬ್ರು ಸೇರಿ ಕಾರ್ಯಾಚರಣೆ ಮಾಡಿರ್ತಾರೆ. ಇದು ನಾವು ಜನಪ್ರತಿನಿಧಿಗಳಿದ್ದೀವಿ, ನಮಗೂ ವಿಷಯ ತಿಳಿಸಲ್ಲ. ನಮಗೂ ಸಹಿತ ಇದನ್ನ ಇವತ್ತಿನ ದಿವಸ ಕಾರ್ಯಾಚರಣೆ ಇಷ್ಟು ಗಂಟೆಗೆ ಮಾಡ್ತೀವಿ, ನಮಗೂ ಹೇಳಲ್ಲ. ಹಾಗಾದ್ರೆ ಯಾರು ಜವಾಬ್ದಾರಿ? ಓಕೆ, ಹೇಳದೆ ಮಾಡದೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಕಾರ್ಯಾಚರಣೆ ಮಾಡ್ತಾರೆ ಅಂದ್ರೆ ಜವಾಬ್ದಾರಿ ಹೊರೋರು ಯಾರು? ಇವಾಗ ಇಷ್ಟು ಜನರದ ಬೀದಿಗೆ ಬಂದ್ರಲ್ಲ, ಇದನ್ನ ಜವಾಬ್ದಾರಿ ಹೊತ್ಕೊಳ್ಳೋರು ಯಾರು? ಜನಪ್ರತಿನಿಧಿಗಳನ್ನ ಅಂತ ಇವ್ರು ಮಾಡಿದ್ದೇನಕ್ಕೆ? ಇವ್ರನ್ನೆಲ್ಲ ಹಾರಿಸಿ ನಾವು ಕಳಿಸಿದ್ದೇನಕ್ಕೆ? ಮಾರ್ಕೆಟ್ ಕಟ್ಬಿಟ್ಟಿದ್ರೆ ಇವಾಗ ವ್ಯವಸ್ಥೆ 50 ವರ್ಷದಿಂದ ಬೇಕಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಏನ್ ಸರ್ 50 ವರ್ಷ ಬೇಕು. ಫುಟ್ಪಾತ್ ವ್ಯಾಪಾರಿಗಳು ತಾತ್ಕಾಲಿಕ ಅಂಗಡಿಗಳವು. ಯಾವುದೇ ಒಂದು ವ್ಯಾಪಾರ ಮಾಡಬೇಕಾದ್ರೆ ಫುಟ್ಪಾತ್ ವ್ಯಾಪಾರಿಗಳು ಹಾಕರು ಅಂತ ಹೇಳ್ತೀವಿ ನಾವು. ಅವರು ವಸ್ತುಗಳನ್ನು ತರಬೇಕು, ಅವತ್ತು ವ್ಯಾಪಾರ ಮಾಡಿದ ನಂತರ ರಾತ್ರಿ ತೆಗೆದುಕೊಂಡು ಹೋಗಬೇಕು, ಮತ್ತು ಮರುದಿನ ಬೆಳಗ್ಗೆ ಸಾಮಗ್ರಿಗಳನ್ನು ತರಬೇಕು. ಇವರು ಅಲ್ಲೇನೆ ರಸ್ತೆ ಬದಿಲಿ ಇರತಕ್ಕಂತಹ ಕಲ್ಲು, ಟೈರ್ಗಳನ್ನು, ಪೆಟ್ಟಿಗೆ ಮರದ ಪೆಟ್ಟಿಗೆ ಅವರು ಅಂತ ಹೇಳಿಲ್ಲ. ನೀವು ಬೇಡ ನಮ್ಗೆ ಅಲ್ಲಿ ಗುಡಿಸೋದಕ್ಕೂ ಕೂಡ ಕಷ್ಟ ಆಗ್ತಿತ್ತು. ನೀವು ನೋಡಬಹುದು, ಇವತ್ತು ಗಾಂಧಿ ಬಜಾರ್ ಫುಟ್ಪಾತ್ ನಲ್ಲಿ ನಾವು ಕಸ ತೆಗಿಬೇಕಂದ್ರೆ ಸುಮಾರು 10 ಲಾರಿ ಕಸ ಸಂಗ್ರಹ ಆಗತ್ತಲ್ಲಿ. ಬೀಳುತ್ತೆ, ಇನ್ನೊಬ್ರದ್ದು ಬೀಳುತ್ತೆ. ಬರೀ ತರಕಾರಿ ವ್ಯಾಪಾರಸ್ಥರು ಅಂಗಡಿ ಸಾಗಾಣಿಕೆ ಮಾಡುವಂತ ಲಾರಿಗಳು. ನಾವು ವ್ಯಾಪಾರಿ ವಿರೋಧಿಗಳಲ್ಲ, ಅವರ ಜೀವನಕ್ಕೆ ತೊಂದರೆ ಕೊಡ್ಬೇಕು ಅನ್ನೋದು ಯಾವುದೇ ನಮ್ಮಲ್ಲಿ ಇಲ್ಲ ಹೇಳ್ತೀವಿ. ಆದ್ರೂ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾವು ಕೂಡ ಅವರಿಗೆ ಹೇಳೋದು ನಮ್ಗೆ ವ್ಯವಸ್ಥೆ ಸಾರ್ವಜನಿಕ ತೊಂದರೆ ಆಗುತ್ತೆ, ಜನಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ. ಇವರಿಗೆಲ್ಲಾನು ಸಾರ್ವಜನಿಕರಿಗೆಲ್ಲ ಓಡಾಡೋದಕ್ಕೆ ತೊಂದರೆ ಆಗ್ತಿತ್ತು, ಇವ್ರ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿದ್ವಿ ಅಂತ ಇವ್ರಿಗೆ ಹೇಳ್ತಾರೆ. ಹಾಗಾದ್ರೆ ನಾನು ಬಂದು ಇದು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಇದ್ದೆ, ನಾನು ಮಾರ್ಜಿನ್ ಒಳಗಡೆ ಇದ್ದೆ. ನನಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ನವ್ರು ಬಂದು ಒಂದು ಗಿಡ ತಗೊಂಡು ರೀ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ರೀ, ನಾವು BBMP ಅವ್ರಿ, ನಮ್ಗೆ ಕಡಿಮೆ ಕೊಡಲ್ವ ಅಂದರೆ ಯಾಕೆ ಕಡಿಮೆ ಕೊಡಬೇಕು ನಿಮಗೆ? ನಾನು ನನ್ನ
ಇದನ್ನಲ್ಲಿ ಜಾಗದಲ್ಲಿ ಇಟ್ಕೊಂಡು ನಾನು ಸಕ್ರಮವಾಗಿ ನಾನು ಮಾರ್ತಾ ಇದ್ದೀನಿ. ನೀವು ಡಿಪಾರ್ಟ್ಮೆಂಟ್ ಹೆಸರೆಲ್ಲ ಹೇಳ್ಬಾರ್ದು. ನಂದು ಏನಿದೆ ಬೆಲೆ ನೀವು ಅದನ್ನು ನೀವು ಕೊಟ್ಬಿಟ್ಟು ನೀವು ತಗೊಂಡು ಅಷ್ಟರ ಮಟ್ಟಿಗೆ ನಾನು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ನನ್ನ ಅಂಗಡಿ ಇದೆಲ್ಲ ನೀವು ನೋಡಿದಂಗೆ ಅಲ್ಲಿ ಮಡಿಕೆ ಕುಡಿಕೆ ಎಲ್ಲ ಹಾಳು ಮಾಡಿದ್ದಾರೆ. ಒಂದು ಮಡಿಕೆ ಮಾಡಬೇಕಾದ್ರೆ ಆ ಒಂದು ಕುಂಬಾರನಿಗೆ ಮಣ್ಣು ತಗೊಂಡು ಬರೋದಕ್ಕೆ ಎಷ್ಟು ಕಷ್ಟ ಇರುತ್ತೆ. ಇವತ್ತು ಅದನ್ನು ಸುಡಬೇಕು, ಅದನ್ನ ಒಂದು ಆಕಾರಕ್ಕೆ ತಂದು ಸುಡಬೇಕು, ಅದನ್ನ ತಗೊಂಡು ಬಂದು ಮಾರಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಇವರು ಎಷ್ಟು ಬೇಗ ಅದನ್ನು ಧ್ವಂಸಗೊಳಿಸಿದ್ದಾರೆ. ಇದಕ್ಕೆಲ್ಲ ಇವರು ಏನು ಉತ್ತರ ಪ್ರಶ್ನೆಗೆ ಕಾರ್ಪೊರೇಟರ್ಸ್ ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನಷ್ಟು ನಿಮ್ ಜೊತೆ ಮಾಹಿತಿಯನ್ನ ಹಂಚ್ಕೊಳ್ತೀನಿ. ಸೊ ವೀಕ್ಷಕರೇ, ಗೂಡಂಗಡಿ ವರ್ಸಸ್ ಬಿಬಿಎಂಪಿ, ರಾತ್ರೋರಾತ್ರಿ ಬಿಬಿಎಂಪಿ ತನ್ನ ಕಾರ್ಯಾಚರಣೆ ಮಾಡಿ ಅಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನ ಧ್ವಂಸ ಮಾಡಿದೆ. ವರ್ತಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿ ಈಗಲೂ ಕೂಡ ಗಾಂಧಿ ಬಜಾರ್ನಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.